ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರು ಸರ್ವಶಕ್ತನು, ಯಾರು ಆತನನ್ನು ಮೀರಲಾರರು. ಅದಕ್ಕೆ ಆಧಾರ ವಾಕ್ಯ ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷ ಇಲ್ಲದವನಾಗಿರು. ನೋಡ್ರಿ, ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಅಬ್ರಹಾಮನಿಗೆ ದರ್ಶನ ಕೊಟ್ಟು ಹೇಳುತ್ತಿದ್ದಾರೆ, ನಾನು ಸರ್ವಶಕ್ತನಾದಂಥ ದೇವರು. ನೋಡ್ರಿ, ಮನುಷ್ಯನಿಗೆ ಎಷ್ಟೇ ಶಕ್ತಿ, ಜ್ಞಾನ, ಅಧಿಕಾರ ಇದ್ದರೂ ದೇವರ ಶಕ್ತಿಯನ್ನು ಮೀರಿ ಅವನೇನು ಮಾಡಲಿಕ್ಕೆ ಸಾಧ್ಯವಿಲ್ಲರಿ. ಈ ಜಗತ್ತಿನ ಒಂದು ಇತಿಹಾಸವನ್ನು ನಾವು ನೋಡುವುದಾದರೆ, ದೇವರು ಸರ್ವಶಕ್ತನು, ಎಲ್ಲ ಅಧಿಕಾರವು ದೇವರ ಕೈಯಲ್ಲಿದೆ. ದೇವರನ್ನು ಬಿಟ್ಟು, ಅವರ ಅಧಿಕಾರವನ್ನು ಬಿಟ್ಟು ಮನುಷ್ಯನಿಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ನೋಡಬಹುದು. 1940ರ ದಶಕದಲ್ಲಿ 2ನೇ ಮಹಾಯುದ್ಧ ನಡೆಯುತ್ತಾ ಇತ್ತು. ಅನೇಕ ರಾಷ್ಟ್ರಗಳು ಭಯಾನಕವಾದ ಪರಮಾಣು ಆಯುಧಗಳನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದವು. ಅಮೇರಿಕದಲ್ಲಿ ಮ್ಯಾನ್ ಹ್ಯಾಟನ್ ಪ್ರಾಜೆಕ್ಟ್ ಮೂಲಕ ಪರಮಾಣು ಬಾಂಬನ್ನು ನಿರ್ಮಾಣ ನಡೆಯುತ್ತಾ ಇತ್ತು. ಅದೇ ಸಮಯದಲ್ಲಿ ಹಿಟ್ಲರ್ ಕೂಡ ತನ್ನ ಪ್ರಯೋಗಗಳ ಮೂಲಕ ಈ ಪರಮಾಣು ಬಾಂಬನ್ನು ನಿರ್ಮಿಸಲು ಪ್ರಯತ್ನ ಪಡುತ್ತಿದ್ದರು. ಸ್ವಲ್ಪ ಯೋಚನೆ ಮಾಡಿರಿ, ಆ 2ನೇ ಮಹಾಯುದ್ಧದಲ್ಲಿ ಈ ಹಿಟ್ಲರ್ ಇರುವಾಗ ಈ ಪರಮಾಣು ಬಾಂಬ್ ಒಂದು ವೇಳೆ ಅವನು ಕಂಡು ಹಿಡಿದು ಅವನ ಕೈಯಲ್ಲಿದ್ದರೆ ಇವತ್ತು ನಾವು ಯಾರೂ ಇರುತ್ತಿರಲಿಲ್ಲ. ಕಾರಣ, ಆ ಒಂದು ಬಾಂಬಿನಿಂದ ಅವನು ಏನು ಮಾಡ್ತಾನೆ ಅವನಿಗೆ ಗೊತ್ತಿರಲಿಲ್ಲ. ಇಡೀ ಪ್ರಪಂಚವೇ ಅವನು ನಾಶ ಮಾಡಿಬಿಡ್ತಾ ಇದ್ದ. ಆದರೆ ದೇವರು ಆ ರೀತಿ ಅವನ ಕೈಗೆ ಸಿಗದ ಹಾಗೆ ದೇವರು ಆಳ್ವಿಕೆ ಮಾಡಿದರು. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಇವತ್ತು ಕೂಡ ಅನೇಕ ದೇಶಗಳು ಈ ರೀತಿಯ ಪರಮಾಣು ಬಾಂಬನ್ನು ನಿರ್ಮಿಸ್ತವೆ. ಈಗ ಅಮೇರಿಕ ದೇಶ ಇರಾನ್ ಮೇಲೆ ಯುದ್ಧ ಮಾಡುತ್ತಾ ಇದೆ. ಮುಖ್ಯವಾಗಿ ಅವ್ರಿಗೇನಂತ ಹೇಳಿದ್ರೆ, ಅವರು ಆ ಪರಮಾಣು ಬಾಂಬವನ್ನು ನಿರ್ಮಿಸ್ತಾ ಇದ್ದರು. ಅದು ಮುಂದೊಂದು ದಿವಸ ಬೇರೆಯವರಿಗೆ ಅದು ಬಾಧೆಯನ್ನು ಉಂಟು ಮಾಡುತ್ತೆ ಎಂಬುದಾಗಿ ಇಸ್ರಾಯೇಲ್ ದೇಶ, ಅಮೇರಿಕ ದೇಶ ಸೇರಿಕೊಂಡು ಅವರ ಎಲ್ಲ ಕಾರ್ಯಗಳನ್ನು ನಾಶ ಮಾಡಿಬಿಟ್ಟಿದೆ. ನೋಡ್ರಿ, ಒಂದು ಸಂರಕ್ಷಣೆಗಾಗಿ ಆಯುಧಗಳನ್ನು ಮಾಡುವುದು ಒಳ್ಳೆಯದು, ಆದರೆ ಅದೇ ಆಯುಧಗಳು ಇಡೀ ಜಗತ್ತಿಗೆ ಅಪಾಯಕಾರಿಯಾಗಿ ಇರಬಾರ್ದು. ಅದಕ್ಕೆ ದೇವರಿಗೆ ಗೊತ್ತ್ರಿ, ಒಂದು ವೇಳೆ ದುಷ್ಟರ ಕೈಯಲ್ಲಿ ಈ ಭಯೋತ್ಪಾದಕರು, ಉಗ್ರಗಾಮಿಗಳು, ಅವ್ರ ಕೈಯಲ್ಲೆಲ್ಲ ಇದು ಸಿಕ್ಕರೆ ಏನಾಗುತ್ತೆ? ಕ್ಷಣ ಮಾತ್ರದಲ್ಲಿ ಅವರು ಸತ್ತು ಬೇರೆಯವರನ್ನು ಸಾಯಿಸಿಬಿಡ್ತಾರೆ. ಆದರೆ ಸರ್ವಶಕ್ತನಾದ ದೇವರು ಅವರು ಈ ಪ್ರಪಂಚವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ, ಈ ಲೋಕವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ನಡೆಯುವ ಎಲ್ಲ ಕಾರ್ಯಗಳನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ, ದೇವರು ಈ ಪ್ರಪಂಚವನ್ನು ನಿಯಂತ್ರಿಸುತ್ತಿದ್ದಾರೆ, ದೇವರು ನಡೆಸುತ್ತಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ದೇವರು ಸರ್ವಶಕ್ತನಾದಂಥ ದೇವರು. ಸತ್ಯವೇದದಲ್ಲಿ ಕೂಡ ನಾವು ಹಾಮನನ ಕುರಿತಾಗಿ ನೋಡ್ತೇವೆ. ಅವನು ಏನು ಮಾಡಿದಂತ ಹೇಳಿದ್ರೆ, ದೇವ ಜನರನ್ನು, ಇಸ್ರಾಯೇಲ್ ಜನರನ್ನು ಸಂಪೂರ್ಣವಾಗಿ ಯಹೂದ್ಯರನ್ನು ನಾಶ ಮಾಡುವಂಥ ಒಂದು ದೊಡ್ಡ ಯೋಜನೆಯನ್ನು, ಪ್ಲ್ಯಾನನ್ನು ಹಾಕಿಕೊಂಡಿದ್ದನು. ಆದರೆ ಆ ಸಮಯದಲ್ಲಿ ದೇವರು ತನ್ನ ಮಕ್ಕಳು ಅವರೆಲ್ಲ ದೇವ ಸಮ್ಮುಖದಲ್ಲಿ ಉಪವಾಸ ತಕ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದರು. ಆ ಹಾಮನನ ಯೋಜನೆಯನ್ನು ದೇವರು ವಿಫಲ ಮಾಡಿದರು. ಕೊನೆಗೆ ಅವನು ಯಾರಿಗೆ ಗಲ್ಲು ಹಾಕಬೇಕೆಂಬುದಾಗಿ ಅವನು ಸಿದ್ಧ ಮಾಡಿದಂಥ ಆ ಗಲ್ಲು ಮರದಲ್ಲಿ ಅವನನ್ನೇ ನೇಣಿಗೆ ಹಾಕಿಬಿಟ್ಟರು. ನೋಡ್ರಿ, ಅದರಲ್ಲಿ ಕೂಡ ನಮಗೆ ಗೊತ್ತಾಗ್ತದೆ, ದೇವರು ಆಳ್ವಿಕೆ ಮಾಡುತ್ತಿದ್ದಾರೆ. ದೇವರು ಯಾವಾಗಲೂ ಒಳ್ಳೆಯವರ ಸಂಗಡ ಇದ್ದಾರೆ. ದುಷ್ಟರ ಜನರ ಸಂಗಡ ಅವರೆಲ್ಲ ಪ್ಲ್ಯಾನ್ಗಳನ್ನು ದೇವರು ವಿರೋಧಿಸ್ತಾರೆ. ಅದು ಮಾತ್ರವಲ್ಲ, ಎಲ್ಲ ವಿಷಯಗಳಲ್ಲಿ ಸರ್ವಶಕ್ತನಾದ ದೇವರು ನಮ್ಮನ್ನು ವಿಶೇಷವಾಗಿ ತನ್ನ ಮಕ್ಕಳನ್ನು ಯಾವಾಗಲೂ ಕಾಪಾಡಿ ಪ್ರೊಟೆಕ್ಟ್ ಮಾಡುವಂಥ ದೇವರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವನದಲ್ಲಿ ಸಹ
ಕೆಲವರು ನಿಮ್ಮ ವಿರುದ್ಧವಾಗಿ ಪ್ಲ್ಯಾನ್ ಹಾಕಬಹುದು, ಯೋಜನೆ ಮಾಡಬಹುದು. ಕೆಲವು ಸಮಸ್ಯೆಗಳು ದೊಡ್ಡದಾಗಿ ಕಾಣಬಹುದು. ನಿಮ್ಮ ಜೀವಿತದಲ್ಲಿ ಸಹ ಅನೇಕ ವಿರೋಧತ್ವಗಳು ನಿಮ್ಮ ವಿರೋಧವಾಗಿ ಅನೇಕ ಜನರು ಅನೇಕ ಪ್ಲ್ಯಾನ್ಗಳನ್ನು ಮಾಡಬಹುದು. ಕೆಲವು ಸಮಸ್ಯೆಗಳು ದೊಡ್ಡದಾಗಿ ಕಾಣಬಹುದು. ಆದರೆ ನೆನಪಿಡ್ರಿ, ದೇವರು ಸರ್ವಶಕ್ತನು. ನಿಮ್ಮ ವಿರುದ್ಧ ರೂಪಿಸಿದ ಯಾವ ಆಯುಧವೂ ಸಫಲವಾಗುವುದಿಲ್ಲ. ದೇವರು ನಿಮ್ಮ ಶತ್ರುಗಳ ಯೋಜನೆಗಳನ್ನು ನಾಶ ಮಾಡ್ತಾರೆ. ನೀವು ದೇವರ ಮೇಲೆ ನಂಬಿಕೆ ಇಟ್ಟರೆ ದೇವರು ನಿಮ್ಮ ಜೀವಿತದಲ್ಲಿ ಜಯವನ್ನು ಕೊಡ್ತಾರೆ. ಯಾವಾಗಲೂ ನೆನಪು ಮಾಡಿಕೊಳ್ಳ್ರಿ, ನಮ್ಮ ದೇವರು ಸರ್ವಶಕ್ತನು. ಅವರ ಆಳ್ವಿಕೆ ಮಾಡ್ತಾರೆ. ಎಲ್ಲ ನಿಯಂತ್ರಣ ಅವರ ಕೈಯಲ್ಲಿದೆ. ಭಯಪಡುವುದು ಬೇಡ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಸರ್ವಶಕ್ತನಾದ ದೇವರು, ಮಾರ್ಪಡದ ದೇವರು, ಅದ್ಭುತ ಮಾಡುವ ದೇವರು. ವಿಶೇಷವಾಗಿ ಈ ಸಮಯದಲ್ಲಿ ಕರ್ತನೆ, ಅನೇಕ ಸಾರಿ ನೀವು ಎಲ್ಶಡನಾದ ಸರ್ವಶಕ್ತನಾದ ದೇವರೆಂಬುದಾಗಿ ನಾವು ಮರೆತು ಬಿಡ್ತೇವೆ. ಚಿಕ್ಕ ಪುಟ್ಟ ಕಾರ್ಯಗಳು ಬರುವಾಗ ಭಯಪಡ್ತೇವೆ. ಆದರೆ ನೀವೆಲ್ಲವನ್ನು ನಿಯಂತ್ರಿಸುತ್ತಿದ್ದೀರಾ, ನೀವೆಲ್ಲವನ್ನು ಆಳ್ವಿಕೆ ಮಾಡುತ್ತಿದ್ದೀರಾ. ವಿಶೇಷವಾಗಿ ನಮ್ಮ ದೇಶವನ್ನು ದೇವರೇ, ನಮ್ಮ ಪಟ್ಟಣಗಳನ್ನು ನೀವು ಆಳ್ವಿಕೆ ಮಾಡಿರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆಪ್ಪ. ನಿನ್ನ ಜನರನ್ನು ಸಂರಕ್ಷಿಸಿ ಕಾಪಾಡ್ರಿ. ಪ್ರತಿಯೊಂದು ಸಾರಿಯೂ ನೀವು ಸರ್ವಶಕ್ತನಾದ ದೇವರೆಂಬುದಾಗಿ ನೆನಪು ಮಾಡಿಕೊಂಡು ನಿಮಗಾಗಿ ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಭಯಪಡಬೇಡ್ರಿ. ಸರ್ವಶಕ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ಅನೇಕ ಮಹಿಮೆಯಾದ ಮಹತ್ಕರವಾದ ಕಾರ್ಯಗಳನ್ನು ಮಾಡ್ತಾರೆ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಆ ದೇವರು ನಿಮ್ಮ ಹೃದಯದಲ್ಲಿ ಪ್ರೇರೇಪಿಸಿದರೆ, ಈ ಸೇವೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ಸ್ತೋತ್ರ. ದೇವರ ರಾಜ್ಯಕ್ಕಾಗಿ ನಿಮ್ಮ ಕಾಣಿಕೆಗಳನ್ನು ಬಿತ್ತಿರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.